ಸೊ ನಿಮಗೆ ಪರೀಕ್ಷೆಯಲ್ಲಿ ಈ ಒಂದು ಏನು ಚಿತ್ರಗಳಿರ್ತವೆ ಇದರ ನಡುವೆ ಈ ರೀತಿ ಅನುಪಾತದ ಏನು ಬಿಂದುಗಳನ್ನ ಕೊಟ್ಟಿರ್ತಾರೆ ಅವರು. ಓಕೆ, ಸೊ ಇಲ್ಲಿ ನಾವು ಕೊಟ್ಟಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೋಡಿ, ಲಾಸ್ಟ್ನೇ ಪ್ರಶ್ನೆಯಲ್ಲಿದೆ. ಈ ರೀತಿಯಾಗಿ ಜೋಡಿ ಚಿತ್ರಗಳಲ್ಲಿ ಈ ರೀತಿಯಾಗಿ ಅನುಪಾತಗಳನ್ನ ಕೊಟ್ಟಿರ್ತಾರೆ. ಓಕೆ, ಸೊ ಈ ರೀತಿಯಾಗಿ ಅನುಪಾತಗಳನ್ನ ಕೊಟ್ಟಿರ್ತಾರೆ. ಓಕೆ, ಅದರ ಅರ್ಥ ಏನು, ಈ ಎರಡೂ ಚಿತ್ರಗಳು ಜೋಡಿಯಾಗಿವೆ ಅಥವಾ ಸಂಬಂಧನ ಹೊಂದಿವೆ, ಅದೇ ರೀತಿಯ ಸಂಬಂಧವನ್ನು ನೀವು ಇಲ್ಲಿ ಕಲ್ಪಿಸಬೇಕು. ಓಕೆ, ಸೊ ಇದರಿಂದ ಇಲ್ಲಿಗೆ ಹೋಗುವಾಗ ಏನು ಚೇಂಜಸ್ ಆಗುತ್ತೆ ಅದು ನೋಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಈಗ 9ನೇ ಪ್ರಶ್ನೆಗೆ ಇದ್ದೀವಿ ನಾವು. 9ನೇ ಪ್ರಶ್ನೆಯಲ್ಲಿ ಸೊ ಇದನ್ನು 1ನೇ ಆಕೃತಿ, ಇದು 2ನೇದು, ಇದು 3ನೇದು, ಇದು 4ನೇದು ಅಂತ ಅಂದ್ಕೊಳ್ಳೋಣ. ಸೊ ಹಾಗಾದರೆ ಸೊ 1ರಿಂದ 2ಕ್ಕೆ ಹೋಗುವಾಗ ಏನು ಚೇಂಜಸ್ ಆಗಿದೆ ಅಂತ ನೋಡೋಣ. ಏನು ಚೇಂಜಸ್ ಆಗಿದೆ ಅಂತಂದರೆ ಜಸ್ಟ್ ಇದು ಆ್ಯಂಟಿ ಕ್ಲಾಕ್ ವೈಸ್, ಅಂದರೆ ಗಡಿಯಾರದ ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿ ಹೇಗೆ ತಿರುಗ್ತಾ ನೋಡಿ ಆ ದಿಕ್ಕಿನಲ್ಲಿ ಅದು ಚೇಂಜಸ್ ಆಗಿರುವಂಥದ್ದು. ಏನು ನೋಡಿ, ಸೊ ಈ ರೀತಿಯಾಗಿದೆ, ಇದು ಈ ರೀತಿಯಾಗಿ ತಿರುಗಿದೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ. ಸೊ ಹಾಗಾಗಿ ನಮಗೆ 2ನೇ ಚಿತ್ರ ಬಂದಿರುವಂಥದ್ದು. ಸೇಮ್ ಹಾಗಾದರೆ ಈ 3ನೇ ಚಿತ್ರದಲ್ಲಿರೋದನ್ನು ನಾವು ಏನು ಮಾಡೋಣ, ಈ ಒಂದು ಆ್ಯಂಟಿ ಕ್ಲಾಕ್ ವೈಸ್, ಓಕೆ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಈ ರೀತಿಯಾಗಿ ತಿರುಗಿಸೋಣ ಅದನ್ನ. ಓಕೆ, ಸೊ ಆ ರೀತಿಯಾಗಿ ತಿರುಗಿಸಿದಾಗ ಫಾರ್ ಎಕ್ಸಾಂಪಲ್ ನಿಮಗೆ ಯಾವ ರೀತಿ ಆಗುತ್ತದೆ ಅಂತಂದರೆ ಅದು, ಒಂದು ನಿಮಿಷ. ಓಕೆ, ಸೊ ಇದನ್ನು ನಾವು ಸಹ ಇಲ್ಲಿ ತಿರುಗಿಸಿ ನೋಡೋಣ. ಒಂದು ನಿಮಿಷ. ಆ್ಯಂಟಿ ಡೈರೆಕ್ಷನಲ್ಲಿ ನಾವು ತಿರುಗಿಸಿ ನೋಡಬೇಕು ಅದನ್ನು. ಓಕೆ, ಸೊ ಈ ರೀತಿಯಾಗಿ ನಿಮಗೆ ಚಿತ್ರ ಇರುವಂಥದ್ದು. ಇದನ್ನು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ನಾವು ತಿರುಗಿಸ್ಬೇಕು. ಓಕೆ, ಸೊ ಈ ರೀತಿಯಾಗಿ ತಿರುಗ್ತದೆ ಅದು. ಓಕೆ, ಈ ರೀತಿಯಾಗಿ ನಿಮಗೆ ಉತ್ತರ ಬರಬೇಕು. ಸೊ ಈ ರೀತಿಯಾಗಿ ಎಲ್ಲಿದೆ ಅಂತ ನೋಡೋದಾದರೆ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಬೇಕಾದರೆ ಒಂದು ನಿಮಿಷ. ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಓಕೆ, ಹಾಂ ನೋಡಿ, ಕರೆಕ್ಟ್ ಅಲ್ವಾ? ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಸೊ ಹಾಗಾಗಿ ನಮಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಇಸ್ ದಿ ರೈಟ್ ಆನ್ಸರ್. ಓಕೆ, ಏನಿಲ್ಲ, ಜಸ್ಟ್ ಒಂದು 90 ಡಿಗ್ರಿಗಳ ಏನು ಕೋನವನ್ನು, ಅಂದರೆ 90 ಡಿಗ್ರಿ ನಾವು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು ಅದನ್ನು. ಓಕೆ, 9ನೇದು 3ನೇದಾಯಿತು. ನೆಕ್ಸ್ಟ್, ಸೊ ಈ 14ನೇ ಪ್ರಶ್ನೆಗೆ ನೀವೇ ಒಂದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸ್ಬೇಕು. ಸೊ ವಿಡಿಯೋನ ಪಾಸ್ ಮಾಡಿ ಸರಿಯಾದ ಉತ್ತರವನ್ನು ನೋಡಿ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಓಕೆ, ಸೊ ಹಾಗಾದರೆ ಇದೇ ರೀತಿಯಾದಂತಹ ಮಾಹಿತಿಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕು ಅಂತಂದರೆ ಈ ಒಂದು QR ಕೋಡ್ ಏನಿದೆ ಇದನ್ನು ಸ್ಕ್ಯಾನ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಇದನ್ನು ನಿಮಗೆ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಜಸ್ಟ್ ಈ ಒಂದು ಏನು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಏನು ವಾಟ್ಸಪ್ ನಂಬರ್ ಇದೆ, ಇದಕ್ಕೆ ಗ್ರೂಪ್ ಅಂತ ಮೆಸೇಜ್ ಮಾಡಿ, ನಾವೇ ನಿಮ್ಮನ್ನು ಈ ಒಂದು ಗ್ರೂಪ್ಗೆ ಜಾಯ್ನ್ ಮಾಡ್ತೇವೆ. ಓಕೆ, ಸೊ ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಈ ಆದರ್ಶ ವಿದ್ಯಾಲಯ, ನವೋದಯ ವಿದ್ಯಾಲಯ, ಮೊರಾರ್ಜಿ ದೇಸಾಯಿ ವಿದ್ಯಾಲಯ, ಓಕೆ, ವಸತಿ ಶಾಲೆ, ಅಲ್ಪಸಂಖ್ಯಾತರ ವಸತಿ ಶಾಲೆ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ, ಏಕಲವ್ಯ ಮಾದರಿ ವಸತಿ ಶಾಲೆ, ಓಕೆ, ಈ ಶಾಲೆಗಳಿಗೆ ಸಂಬಂಧಿಸಿದಂತೆ ಏನಾದರೂ ಮಾಹಿತಿ ಇದ್ದರೆ ಆದಷ್ಟು ಬೇಗ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಂಚಿಕೊಳ್ತಾ ಇರ್ತೇವೆ. ಸೊ ಹಾಗಾಗಿ ನಿಮಗೆ ಈ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಹಾಗಾದರೆ ಇವತ್ತಿನ ಕ್ಲಾಸ್ ಹೇಗೆ ಅನ್ನಿಸ್ತು ನಮಗೆ ತಪ್ಪದೇ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಹೋಮ್ವರ್ಕ್ ಪ್ರಶ್ನೆಗಳಿಗೂ ಸಹ ಉತ್ತರಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ನಿಂದ ನಿಮಗೆ ಸಿಗ್ತೇನೆ.